ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಏನು ಹೋಮ್ ರೆಮಿಡಿ ತಗೊಬಂದಿದ್ದೀನಿ ಅಂದರೆ, ಕೆಲವ್ರಿಗೆ ಇಲ್ಲಿ ಎಲ್ಲ ಬ್ಲ್ಯಾಕ್ ಇರುತ್ತೆ, ಮತ್ತು ಇಲ್ಲಿ ಬ್ಲ್ಯಾಕ್ ಇರುತ್ತೆ, ಕಾಲಲ್ಲಿ ಮೊಣಕಾಲಲ್ಲಿ ಬ್ಲ್ಯಾಕ್ ಇರುತ್ತೆ, ಕಪ್ಪಗೆ ಇರುತ್ತೆ, ಮತ್ತು ಅಂಡರ್ ಆರ್ಮ್ಸಲ್ಲಿ ಕಪ್ಪಾಗಿರುತ್ತೆ. ಅದಕ್ಕೆ ನಾನು ಹೋಮ್ ರೆಮಿಡಿ ತಗೊಬಂದಿನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ದಿನ ಹಚ್ಚಿ, ಅದು ಹೋಗೋವರೆಗೂ ದಿನ ಹಚ್ಚಿ, ಹೋದಾದಮೇಲೆ 15 ದಿವಸಕ್ಕೊಂದ್ಸಲಿ, ವಾರಕ್ಕೊಂದ್ಸಲಿ ಹಚ್ಚಿ ತುಂಬ 100% ವರ್ಕ್ ಆಗುತ್ತೆ. ಬನ್ನಿ ಏನೇನು ಬೇಕು ಅಂತ ನೋಡ್ಕೊಬರೋಣ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಬನ್ನಿ ನೋಡ್ಕೊಬರೋಣ, ಲೇಟ್ ಮಾಡೋದು ಬೇಡ. ಏನು ಹೋಮ್ ರೆಮಿಡಿ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಕೋಲ್ಗೇಟ್ ಪೇಸ್ಟ್ ತೊಗೊಂಡಿದ್ದೀನಿ. ನಿಮ್ಮ ಮನೆಗೆ ಯಾವುದೇ ನೀವು ಯೂಸ್ ಮಾಡ್ತಾಯಿದ್ರು ಅದನ್ನು ತೊಗೊಂಡು ಹಾಕೋಬೋದು. ನಾನು ಕೋಲ್ಗೇಟ್ ಪೇಸ್ಟಿಂದ ಮಾಡ್ತಾಯಿದ್ದೆ. ರಿಸಲ್ಟ್ ತುಂಬ ಚೆನ್ನಾಗಿ ಬಂತು ಕೋಲ್ಗೇಟ್ ಪೇಸ್ಟಿಂದ. ನಾನು ಕೋಲ್ಗೇಟ್ ಪೇಸ್ಟ್ ಹಾಕಿ ನಾನು ಮಾಡ್ತೀನಿ. ನೀವು ಮೊಣಕಾಲು ಕತ್ತು ಭಾಗ ಹತ್ರ ಕಾಲು ಕೈ ಎಲ್ಲ ಅಂಡರ್ ಆರ್ಮ್ಸು ಎಲ್ಲ ಜಾಗ ಮಾಡಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಕತ್ತತ್ರ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸಾಕಿಷ್ಟು ಕತ್ತತ್ರ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನು ಅಲ್ವೇರಾ ಜೆಲ್ ತೊಗೊಂಡಿದ್ದೀನಿ. ನೋಡಿ, ಅಲ್ವೇರಾ ಜೆಲ್ ತೊಗೊಂಡಿದ್ದೀನಿ. ನೀವು ಗಿಡ ಹಾಕಿದ್ರು ಅದು ಅಲ್ವೇರಾ ಜೆಲ್ಲೂ ಆಗುತ್ತೆ. ನಾನು ಅಂಗಡಿಯಿಂದ ತಗೊಬಂದಿರೋದು ಅಲ್ವೇರಾ ಜೆಲ್ ಹಾಕ್ಕೋತಾ ಇದ್ದೀನಿ, 1 ಸ್ಪೂನು. ನೋಡಿ, ನೆಕ್ಸ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಉರಿಯುತ್ತೆ. 1/4 ಟೀ ಸ್ಪೂನ್, ಒಂದು ಚುಟ್ಕಿಗಿಂತ ಸ್ವಲ್ಪ ಜಾಸ್ತಿ ಇರಲಿ, ಅದು ಹಾಕ್ಕೊಳ್ಳಿ. ಕಲ್ಲುಪ್ಪು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಪುಡಿ ಉಪ್ಪು ಯೂಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಹೇಗೆ ಹಚ್ಚೋದಂತ ತೋರಿಸ್ತೀನಿ ನಾನು. ನೋಡಿ, ನಾನು ಒಂದು ಬ್ರಷ್ ತೊಗೊಂಡಿದ್ದೀನಿ. ಸ್ಮೂತಾಗಿರಬೇಕಿದ್ದು, ರಫ್ ಇರಬಾರ್ದು, ಸ್ಮೂತಾಗಿರಲಿ ಇದು. ಯಾಕಂದರೆ ನೀವು ಹಚ್ಚೋವಾಗ ಕೈಯಿಂದ ಸಹಾಯದಿಂದ ಹಚ್ಚೋಕ್ಕಾಗಲ್ಲ, ಬ್ರಷಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಾವು ಹಚ್ಚೋವಾಗ ಉರಿಬಾರ್ದು ಅಂತ ಹೇಳ್ಬಿಟ್ಟು ಈ ಸ್ಮೂತಾಗಿರೋ ಬ್ರಷ್ ತೊಗೊಳ್ಳಿ, ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತು ನೀವು ಕತ್ತಿಗೆ ಏನಾದ್ರು ಹಚ್ಚಂಗಿದ್ರೆ ಚೈನೆಲ್ಲ ತೆಗೆದುಬಿಡಿ. ಚೈನೆಲ್ಲ ತೆಗ್ದು ಸರ್ಕಲ್ ಲೋಷನಲ್ಲಿ ಹಚ್ಚಬೇಕು ಇದನ್ನು. ನೋಡಿ, ಇದು ಹಚ್ತಾ ಇದ್ದೀನಿ. ಹಚ್ಚಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ಹಚ್ಚಿ ಸರ್ಕಲ್ ಲೋಷನಲ್ಲಿ ಸರ್ಕಲ್ ಮಾಡಲಿ. ಈ ಥರ ಮಾಡಿ ಹಿಂಗೆ ಉಜ್ಜಿದ್ರೆ ತುಂಬ ಉರಿಯುತ್ತೆ ನಿಮಗೆ. ಆಮೇಲೆ ತೊಳೆದಾದ್ಮೇಲೆ ತುಂಬ ಉರಿಯುತ್ತೆ ನಿಮಗೆ. ಅದಕ್ಕೆ ಈ ಥರ ಮಾಡಿದೆ ಆ ಕಪ್ಪು ಇರೋದೆಲ್ಲನೂ ಹೋಗುತ್ತೆ, ಸ್ವಲ್ಪ ನಿಮ್ಗೆ ಉರಿಯೋದು ಕಮ್ಮಿ ಆಗುತ್ತೆ. ನೋಡಿ, ಈ ಥರ ಮಾಡಿ. ಫಸ್ಟು ನೀವು ಹಚ್ಚೋಕ್ಕಿಂತ ಮುಂಚೆನೇ ಸ್ವಲ್ಪ ಬಟ್ಟೆದಲ್ಲಿ ಒದ್ದೆ ನೀರಲ್ಲಿ ಒರೆಸ್ಕೋಬೇಕಿದು. ನೀವೆಲ್ಲ ಹಚ್ತೀರಾ, ಅಂಡರ್ ಆರ್ಮ್ಸಲ್ಲೇ ಹೋಗಲಿ, ಕತ್ತತ್ರ ಆಗಲಿ, ನಿಮಗೆ ಮೊಣಕಾಯಿ ಹತ್ರ ಆ ಥರ ಫಸ್ಟು ಒಂದು ನೀರಲ್ಲಿ ಒರೆಸ್ಕೊಬಿಡಿ ಚೆನ್ನಾಗಿ. ಜಾಸ್ತಿ ಕಪ್ಪೇನಾದರೂ ಇದ್ದರೆ ಈ ಥರ ದಿನ ಹಚ್ಚಿ, ಕಪ್ಪು ಅದು ಹೋಗೋವರೆಗೂ ದಿನ ಹಚ್ಚಿ, ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಅದು ಹೋದ್ಮೇಲೂ 15 ದಿವಸಕ್ಕೊಂದ್ಸಲಿ ಹಚ್ಚಿ ಬರಬಾರ್ದು ಅಂತ ಹೇಳ್ಬಿಟ್ಟು, ಯಾಕಂದರೆ ನೆಕ್ಸ್ಟು ಹೋದ್ಮೇಲೂ ಬರೋಕ್ಕೆ ಚಾನ್ಸ್ ಇದೆ. ನೀವು 15 ದಿವಸಕ್ಕೊಂದ್ಸಲಿ ಹಚ್ಚಲೇಬೇಕು ಇದನ್ನು. ಒಂದು 1/4 ಗಂಟೆ, ಒಂದು 15 ನಿಮಿಷ ಈ ಥರ ಮಾಡ್ತಾನೇ ಇರಿ. ಅಂಡರ್ ಆರ್ಮ್ಸಲ್ಲೂ ತುಂಬ ಚೆನ್ನಾಗಿ ಹೋಗುತ್ತೆ. ಅಂಡರ್ ಆರ್ಮ್ಸು ಮತ್ತು ಪ್ರೈವೇಟ್ ಇದರಲ್ಲೆಲ್ಲ ಹಚ್ಚಿದ್ರೂ ಹೋಗುತ್ತೆ ಈ ಥರ ಕಪ್ಪಗಿರೋದು. ಒಂದು 15 ಮಿನಿಟ್ಸ್ ಹಿಂಗೆ ನೀವು ಈ ಥರ ಮಾಡ್ತಾನೆ ಇರಬೇಕು. ಇದು ಹೋದ್ಮೇಲೆ ಹೊಟ್ಟೋಯ್ತು ಅಂತ ಹೇಳ್ಬಿಟ್ಟು ಸುಮ್ಮಗಿರಬೇಡಿ, ಮತ್ತೆ ಬರಬಾರ್ದು ಅಂತ ಹೇಳ್ಬಿಟ್ಟು 15 ದಿವಸಕ್ಕೊಂದ್ಸಲಿ ಈ ಥರ ಮಾಡಿ, ಮತ್ತೆ ಬರಲ್ಲ ನಿಮಗೆ. ಕೆಲವರು ಸ್ಲೀವ್ಲೆಸ್ ಡ್ರೆಸ್ ಹಾಕಿರ್ತಾರೆ, ಅವ್ರಿಗೆಲ್ಲರಿಗೂ ಕಪ್ಪು ಇಲ್ಲಿ ಅಂಡರ್ ಆರ್ಮ್ಸಲ್ಲೆಲ್ಲ ಚೆನ್ನಾಗಿ, ಕಾಲೇಜ್ ಸ್ಟೂಡೆಂಟ್ಸ್ ಅವರು ಎಲ್ಲರಿಗೂ ಚೆನ್ನಾಗಿ ಕಾಣಿಸಲ್ಲ. ಈ ಥರ ಹೋಮ್ ರೆಮಿಡಿ ಮಾಡಿ ನಿಮಗೆ ಬ್ಲ್ಯಾಕ್ ಇರೋದೆಲ್ಲ ಹೋಗಿರುತ್ತೆ. ನೋಡಿ, ಈ ಥರ ಇಲ್ಲಿ ಕೆಲವರಿಗೆ ಕಪ್ಪಾಗಿರುತ್ತೆ ಇಲ್ಲಿ, ಮತ್ತು ಮೊಣಕಾಲು ಹತ್ರ ಎಲ್ಲನೂ ಹೋಗಿರುತ್ತೆ. ಇಲ್ಲೂ ನಾನು ಮಾಡೋದು ತೋರಿಸ್ತೀನಿ ನಿಮಗೆ.
ನನಗಿಲ್ಲ ಇಲ್ಲಿ, ನಾನು ಯೂಸ್ ಮಾಡ್ತಾ ಇರ್ತೀನಿ, ಅದು ಹೋಗಿದೆ, ಬ್ಲ್ಯಾಕ್ ಎಲ್ಲ ಹೋಗಿದೆ, ನನಗಿಲ್ಲ ಇಲ್ಲಿ. ಕೆಲವ್ರಿಗೆ ತುಂಬ ಬ್ಲ್ಯಾಕ್ ಇರುತ್ತೆ ಮೊಣ್ಕಾಲು ಹತ್ರ, ಕೈ ಹತ್ರ ಎಲ್ಲ ಇದ್ದು ದಿನ ಇದು ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ ಬ್ಲ್ಯಾಕ್ ಇರೋದು ಹೋಗುತ್ತೆ. ಒಂದು 15 ಮಿನಿಟ್ಸ್ ಹಿಂಗೆ ಒಣಗಲಿ, ಡ್ರೈ ಆಗಲಿ. ಇದು ಬಿಸಿನೀರಲ್ಲಿ ತೊಳೆಯೋಕ್ಕೆ ಹೋಗಬೇಡಿ, ತಣ್ಣೀರಲ್ಲಿ ಉಗುರು ಬೆಚ್ಚಲ್ಲಿ ನೀರಲ್ಲಿ ಸ್ವಲ್ಪ ಟವಲ್ಲೋ ಇಲ್ಲ ಕರ್ಚಿಫೋ ಏನಾದರೂ ಹಾಕಿ 15 ಮಿನಿಟ್ಸ್ ಆದಮೇಲೆ ಅದು ಕ್ಲೀನಾಗಿ ಒರೆಸ್ಕೊಳ್ಳಿ. ಅದನ್ನು ಸಾಕು, ಬಿಸಿನೀರಲ್ಲೆಲ್ಲ ತೊಳೆಯೋಕ್ಕೆ ಹೋಗಬೇಡಿ. ಚೈನ್ಗಳು ಹಾಕಿದ್ರೆ ಕೆಲವ್ರಿಗೆ ಏನಾಗುತ್ತೆ, ಇಲ್ಲಿ ಬ್ಲ್ಯಾಕ್ ಹಂಗೆ ಬರ್ತಾ ಇರುತ್ತೆ ಇಲ್ಲಿ. ಅದೆಲ್ಲ ಎಷ್ಟು ವರ್ಷ ಹಳೇದು ಆಗಿರೋ ಮಾರ್ಕ್ ಇದ್ರೂ ಈ ಥರ ಮಾಡಿದ್ರೆ ಹೋಗುತ್ತೆ ನೋಡಿ. ಈ ಥರ ಕರ್ಚೀಫ್ ತೊಗೊಂಡಿದ್ದೀನಿ, ಕರ್ಚೀಫಲ್ಲಿ ನೀರಲ್ಲಿ ಹತ್ಕೊಂಡು ಇವಾಗ ಒರೆಸ್ತೀನಿ. 1/4 ಗಂಟೆ ಆಗಿದೆ. ನೋಡಿ, ನಾನು ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ ಇದನ್ನು. ನನಗಿಲ್ಲಿ ಬ್ಲ್ಯಾಕ್ ಇಲ್ಲ. ನೀವು ಬ್ಲ್ಯಾಕ್ ಇರೋರು, ಕಪ್ಪಗಿರೋರು, ತುಂಬ ಡಾರ್ಕ್ ಇರೋರು, ಎಷ್ಟೇ ಹಳೆ ಕಪ್ಪದ ಕಾಲೇ ಇದ್ರೂ ಹೋಗುತ್ತೆ ಈ ಥರ ದಿನ ಮಾಡಿದ್ರೆ. ನೀವು ನಿಮ್ಮ ಮನೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ತುಂಬ ಚೆನ್ನಾಗಿ ಹೋಮ್ ರೆಮಿಡಿ ಮನೆಯಲ್ಲೇ ಮಾಡ್ಕೊಳೋದು, ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಮನೆಯಲ್ಲೇ ಏನೇನು ಮಾಡ್ಕೋಬೇಕಂತ ನಾನು ತೋರಿಸ್ತಾ ಇರ್ತೀನಿ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. 100% ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಯಾವುದು ಫೇಕ್ ಅಲ್ಲ ಇದು, ನಾನು ಯೂಸ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ನೀವು ಯೂಸ್ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಈ ವಿಡಿಯೋ ಯಾರ್ಯಾರು ನೋಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.